ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ. ಜೀತುಲಾಲ್ ಪವರ್ ರಾಜ್ಯ ಕೀಟಶಾಸ್ತ್ರಜ್ಞ ಅಧ್ಯಯನ ತಂಡದಿಂದ ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನ ಮೆಹಬೂಬ್ ಕಾಲೋನಿ, ವೆಂಕಟೇಶ್ವರ ನಗರ, ಯಗ್ಗಾಪುರ ವಾರ್ಡ್ಗಳಿಗೆ ಭೇಟಿ ನೀಡಿ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ ಹಾಗೂ ವಿಶೇಷವಾಗಿ ಆನೆಕಾಲು ರೋಗಗಳಿಗೆ ಕಾರಣವಾಗುವ ಸೊಳ್ಳೆಗಳನ್ನು ಸಂಗ್ರಹಿಸಿ ಅಧ್ಯಯನ ನಡೆಸಲಾಯಿತು. ಮುಖ್ಯ ಉದ್ದೇಶ ಸಾಂಕ್ರಾಮಿಕ ರೋಗಗಳು ಹಬ್ಬಲಿಕ್ಕೆ ಕಾರಣವಾಗುವ ಸೊಳ್ಳೆಗಳ ವರ್ಗೀಕರಣದೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಅಗತ್ಯವಾದ ಪರಿಹಾರ ಕ್ರಮದ ಪ್ರಚಾರಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಎಂದು ಬೀದರ್ ಜಿಲ್ಲಾ ಕೀಟಶಾಸ್ತ್ರಜ್ಞ ಜೀತುಲಾಲ್ ಪವರ್ ಅವರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಈ ವೇಳೆ ಮೇಲ್ವಿಚಾರಕ HF ಅಣಗಿ ಮಾತನಾಡಿ, ಈಡಿಯಸ್ ಈಜಿಪ್ಟ್, ಆನೋಫಿಲಿಯಸ್ ಕುಲಿಕ್ಸ್ ಪ್ರಭೇದಗಳ ಸೊಳ್ಳೆಗಳ ಬೆಳವಣಿಗೆಗೆ ಮತ್ತು ಹರಡುವ ಸ್ಥಳಗಳನ್ನು ಪರೀಕ್ಷೆ ಮಾಡಿ ಮುಂಜಾಗ್ರತಾ ಕ್ರಮಗಳಿಗೆ ಈ ಕಾರ್ಯಕ್ರಮ ಅನುಕೂಲವಾಗಿದೆ ಎಂದರು. ಈ ವೇಳೆ ಆಶಾ ಕಾರ್ಯಕರ್ತೆಯರಾದ ಮಹಾನಂದಿ, ಮಹಾದೇವಿ, ಕಸ್ತೂರಿ, ಯಶೋಧ, ಈರಮ್ಮ, ಸರೋಜ, ಖಾಸಿಬಾಯಿ ಸೇರಿದಂತೆ HIO ಕೇಂದ್ರದ ಹನುಮಂತ, PHCO ತೇಜ ಭಾಗವಹಿಸಿದ್ರು. ಹಸಿ ಕಸ ಬೇರೆ, ಒಣ ಕಸ ಬೇರೆ ಮಾಡಂತಾರ ಆದರೂ ಮಾಡಲ್ಲ. ಏನು ಮಾಡ್ತಾರೆ, ತೊಗೊಂಡೋಗಿ ಕಸ ಅಂದರೆ ನಮ್ಮ ಮನೆ ಮುಂದೆ ಕಸ ತಗೊಂಬಂದು ಮನೆ ಮುಂದೆ ಬೇರೆ ಮನೆ ಮುಂದೆ ಒಗ್ಯೋದು ನಮ್ಮ ಕಸ ಸ್ವಚ್ಛತೆ ಅಂತ ನಾವು ಅಲ್ಲಲ್ಲ ಕೂಡ ಮರ ನಾ ಹೇಳ್ತೀನಿ ತಡೆದ್ರೆ. ಜಾಸ್ತಿ ಜಾತಿ ಸೊಳ್ಳೆಗಳದಾವ. ಸೊಳ್ಳೆಗಳಿರ್ಲಾರ ಜಾಗನೇ ಇಲ್ಲ ಇಲ್ಲೂ. ನಾವೇನು ಮಾಡಿದ್ದೀವಿ, ನಮ್ಮ ಅವೈಜ್ಞಾನಿಕ ಏನೋ ನೀರಿನ ಶೇಖರಣೆಗಳು, ಅವೈಜ್ಞಾನಿಕ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡಿ 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 ಸೊಳ್ಳೆಗಳನ್ನು ನಾವೇ ಸಾಕಿದ್ದೀವಿ. ಏನು ಮಾಡಬೇಕಪ್ಪ, ಇದು ಈಗ ಸದ್ಯ ನಾವು ಬಂದಿರೋದು ಆನೆಕಾಲು ರೋಗ. ಅಂಥ ರೋಗಗಳು ಬರಲಾರ್ದಂಗೆ ಮಾಡಬೇಕಾದ್ರೆ ಇಲ್ಲಿ ಯಾವ ಜಾತಿಯ ಸೊಳ್ಳೆಗಳು ಹುಟ್ಟಾಕತ್ತವ, ಯಾವ ಜಾತಿಯ ಸೊಳ್ಳೆಗಳಿಂದ ಕಂಟ್ರೋಲ್ ಆಗಬೇಕು, ಅವನ್ನ ಪರಿಚಯ ಮಾಡ್ಕೊಳಕ್ಕೆ ನಾವು ಹುಡ್ಕಾಕಂತೇಳಿ ಇಲ್ಲಿಂದ ಬೆಂಗಳೂರಿಂದ ಸರ್ಗಳು ಬಂದಾರ. ಅಂದ್ರೇನು, ಇಲ್ಲಿ ಹುಟ್ಟಿರುವಂಥ ಸೊಳ್ಳೆಗಳು ಎಲ್ಲೆಲ್ಲಿ ಅದಾವ, ಎಲ್ಲಿ ಫೀಡ್ ಮಾಡಿರ್ತಾವ ಅಂದ್ರೆ ರಕ್ತ ಹೀರ್ಕೋತಾವ. ಸೊಳ್ಳೆದು ಎರಡೇ ಕೆಲಸ, ಒಂದು ತಿಂಗಳ ಜೀವಿತಾವಧಿ ಅದ್ರದ್ದು. ಅದು ಏನು ಮಾಡ್ತದ್ರೆ ಅಂದರೆ, ಆ ಬದುಕಿರೋವರೆಗೂ ಒಂದು ಸಾರಿ ರಕ್ತ ಹೀರ್ಕೋತತೆ, ತನ್ನ ತತ್ತಿ ರೆಡಿ ಮಾಡ್ಕೋತತೆ, ಎಲ್ಲಿ ನೀರು ಇರ್ತದೋ ಅಂತಲ್ಲಿ ನೀರಲ್ಲಿ ಬಿಟ್ಟು ತನ್ನ ಮರಿಗಳನ್ನೇ ಎಬ್ಬಿಸ್ತದೆ. ಇದೇ ಎರಡು ಕೆಲಸ, ಮೂರೇ ಕೆಲಸ ಅದು. ಇದರಲ್ಲಿ 3 ಹಂತಗಳಿರ್ತವೆ. ಮೊದಲು ಲಾರ್ವಾ ಹಂತ, ಎರಡನೇದು ಪ್ಯೂಪಾ ಹಂತ, ಮೂರನೇದೇನಿದೆ ಲಾರ್ವಾ ಹಂತ ಆದ್ಮೇಲೆ ಮೊದಲು ತತ್ತಿ, ಆಮೇಲೆ ಲಾರ್ವಾ ಹಂತ, ಮತ್ತು ಮೂರನೇದು ಪ್ಯೂಪಾ ಹಂತ, ನಾಲ್ಕನೇದು ಸೊಳ್ಳೆ. ಇವಿಷ್ಟು ಆಗ್ಬೇಕಾದ್ರೆ 7 ದಿವಸ ಬೇಕು. ಈಗ ನೀವು ಸ್ವಚ್ಛ ಮಾಡಿರಿ ಅಂದ್ರಿ. ಈಗ ಗ್ರಾಮ ಪಂಚಾಯತಿಯರು ಸ್ವಚ್ಛ, ನಿಮ್ಮ ಪಟ್ಟಣ ಪಂಚಾಯತಿಯರು ಸ್ವಚ್ಛ ಮಾಡಿದ್ರು, ನಾವು ಮನೆಯಾಗಿನೂ ಸ್ವಚ್ಛ ಮಾಡಿದ್ವಿ. 15 ದಿವಸ ಏನಾದರೂ ನಿಂತು ನೀರು ಅಂದಾತಕ ನಿಂತಿತ್ತು ಅಂದರೆ ಅದರಲ್ಲಿ ಸೊಳ್ಳೆ ಹುಟ್ಟೋದು ಸಹಜ. ಅದು ನೈಸರ್ಗಿಕ ಪ್ರಕ್ರಿಯೆ. ಅದನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ನಾವೇನು ಮಾಡ್ಬೇಕಪ್ಪ, ಯಾವಾಗಲೂ ನೀರು ಹರಿದು ಹೋಗೋಂಗೆ ಮಾಡಬೇಕು. ಚರಂಡಿಗಳಲ್ಲಿ ಕಸ ಹಾಕಬಾರ್ದು. ನೀರು ಎಲ್ಲಿ ಬೇಕಲ್ಲೇ ಚರಂಡಿಯಾಗಿ ನಿಂತು ಬಿಟ್ರಪ್ಪ ಅಂದ್ರೆ ಸೊಳ್ಳೆಗಳು ಅಲ್ಲಿ ತತ್ತಿ ಇಟ್ಟು ಮರಿ ಹಬ್ಬಿಸ್ತಾವೆ. ಈಗ ಆನೆಕಾಲು ರೋಗಕ್ಕೆ ಬಂದರೆ, ಆನೆಕಾಲು ರೋಗಕ್ಕೆ ಸಂಬಂಧಪಟ್ಟಂಥ ಜಾತಿ ಅಂದರೆ ಈಗ ಸೊಳ್ಳೆ 136 ಜಾತಿ ಅಂದ್ವಲ್ಲ, ಅದರಲ್ಲಿ ಕ್ಯೂಲೆಸ್ ಜಾತಿ ಅನ್ನೋ ಒಂದು ಜಾತಿಯ ಸೊಳ್ಳೆ. ಇದು ವಿಶೇಷವಾಗಿ ಎಲ್ಲಿ ಹುಡ್ತದೆ ಅಂದರೆ ಚರಂಡಿಗಳಲ್ಲೇ ಹುಡ್ತದೆ. ಇದು ಏನು ತರಿಸ್ತದ್ರಿ ಅಂದರೆ ಆನೆಕಾಲು ರೋಗನ ಮಾತ್ರ ತರಿಸ್ತದೆ, ಬೇರೆದು ಯಾವುದು ತರಿಸಲ್ಲ. ಆನೆಕಾಲು ರೋಗ ತರಿಸ್ಬೇಕಾದ್ರೆ ಕ್ಯೂಲೆಸ್ ಜಾತಿಯ ಸೊಳ್ಳೆ, ಅದರಲ್ಲಿ ಕ್ವಿಂಕಿಫೀಲಿಯಾ ಅಂತ ಒಂದು ಉಪಜಾತಿ ಇರ್ತದೆ. ಆ ಜಾತಿಯ ಸೊಳ್ಳೆಗಳು ಬದುಕ್ತಿರ್ಬೇಕು. ಅಂದಾಗ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಆನೆಕಾಲು ರೋಗ ಹೆಂಗಂದರೆ ಒಂದೇ ಸಾರಿ ಬರೋಲ್ಲ. ನಿನಗೆ ಇವತ್ತು ಕಚ್ಚಿ ಅದ, ನಾಳೆ ಬಂದ್ಬಿಡಂಗಿಲ್ಲ. ಅದು ಕಚ್ಚಿ ನಮ್ಮ ದೇಹದೊಳಗಡೆ ಅದ್ರ ವರ್ಮ್ ಅಂದರೆ ನಾವು ಏನೋ ಮೈಕ್ರೋಫೈಲೇರಿಯಾ ಅಂತೀವಿ. ಮೈಕ್ರೋಫೈಲೇರಿಯಾ ಅನ್ನೋ ಬದಲು ನಿಮಗೇನು ಅನ್ಬೋದು ಅಂದರೆ, ಈಗ ಜಂತು ನೋಡ್ರಲ್ಲ, ಜಂತು, ಅದೇ ಜಂತಿನ ಪ್ರಕಾರ ಇರುವಂಥ ಮೈಕ್ರೋಫೈಲೇರಿಯಾಗಳು ನಮ್ಮ ದೇಹದ ರಕ್ತದಲ್ಲಿ ಜಾಸ್ತಿ ಆಗಬೇಕು. 5000ಕ್ಕಿಂತ ಮೇಲ್ಪಟ್ಟಾಗಬೇಕು. ಅವು ಯಾವಾಗ ನಮ್ಮ ರಕ್ತದಲ್ಲಿ ಮೇಲ್ಪಟ್ಟು ಆಗ್ತಾವಂದ್ರೆ ಒಂದು ಸಾರಿ ಏನಾದರೂ ಅಂಥ ಸೊಳ್ಳೆ ಸರ್ ಹೇಳ್ದಂಗೆ ನೀವು ಏನು ಮಾಡಬೇಕು, ಸೊಳ್ಳೆ ಪರದೆ ಕಟ್ಕೋಬೇಕು. ಮತ್ತು ಮಾಸ್ಕಿಟೋ ನೈಟ್ ಅಂತ ಗುಡ್ ನೈಟು ಮತ್ತು ಮಾಸ್ಕಿಟೋ ಪರದೆ ಕೊಯ್ಲ್ ಅವೆಲ್ಲ ಹಚ್ತಿರಲ್ಲ, ಅವು ಹಚ್ಕೊಂಡು ರಾತ್ರಿ ಬೆಳಗ್ಗೆ ಹಚ್ಚಬಾರ್ದು ರೀ. ಅಂದ್ರೆ ಮಕ್ಕಿಂತ ಮುಂಚೆ ಹಚ್ಕೊಂಡು ಇದು ಸೇಫ್ ನೀವು ಅಂದ್ರೆ ಸೊಳ್ಳೆಲಿಂದ ಕಡಿಸ್ಕೋಬಾರ್ದು ಅಂಥೇಳಿ ಉದ್ದೇಶ. ಆ ಉದ್ದೇಶ ಈಗ ನಾವು ಇದ್ರದಾಗ ಚೆಕ್ ಮಾಡ್ತೇವೆ ರೀ. ಇದರದಾಗ 3 ಭಾಗ ಮಾಡ್ತೇವೆ ರೀ. ಇದು ಕ್ಯೂಲೆಕ್ಸ್ ಇಂಕ್ಯುಪಿಟಸ್ ಅಂತ ಅಂದ್ರಲ್ರಿ, ಇದು ಆನೆಕಾಲು ಥರ ಅಂಥ ಸೊಳ್ಳೆಗಳದಾಗ ಅದರದಾಗ ದೇಹದ 3 ಪಾರ್ಟ್ ಮಾಡ್ತೇವೆ ರೀ. ಕುತ್ತಿಗೆ, ಮುಖ ಮತ್ತು ಬಾಡಿ, ಇವು 3 ಭಾಗ ಮಾಡಿ ಅದರೊಳಗೆ ನಾವು ಮೈಕ್ರೋಫೈಲೇರಿಯಾ ಈ ಸೊಳ್ಳೆ ಒಳಗೆ ಅದ ಇಲ್ಲ ಅಂತ ಚೆಕ್ ಮಾಡ್ತೇವೆ. ಇದು ಪ್ರತಿ ವರ್ಷ ಒಂದು ಟೋಟಲ್ ಒಂದು 5 ವರ್ಷ ಹಿಂಗೆ ಕಂಟಿನ್ಯೂ ನಾವು ಹಿಡಿತಾ ಇರ್ತೇವೆ ರೀ. ಇಷ್ಟು ದಿನ ಬೇರೆದವ್ರು ಸರ್ ಅವ್ರು ಬಂದಿದ್ರು, ಈ ವರ್ಷ ನಾವು ಬಂದಿದ್ದೇವೆ. ಇದ್ರೊಳಗೆ ಅದಾವೆ ಅಂತ ಕಂಡಿಡ್ತೇವೆ. ಇತ್ತಂದ್ರೆ ಏನು ಮಾಡ್ತೇವೆ ರೀ, ಅದು ಇದೇನು ನಾಲಿ ಕ್ಲೀನ್ ಮಾಡೋಕತ್ತಾರಲ್ಲ, ಅದಕ್ಕೆ BTI ಪೌಡ್ರ್ ಅದು ಎಲ್ಲ ಹೊಡಿಸ್ತೇವೆ ರೀ. ನಾವು ಅವ್ರಿಗೆ ಗ್ರಾಮ ಪಂಚಾಯತ್ ಅವ್ರ ಕಡೆಯಿಂದ ಹೊಡಿಸ್ತೇವೆ. ನಾವು ಬರೀ ಮಾಹಿತಿ ಕೊಡ್ತೇವೆ ರೀ. ಈ ರೋಗ, ಈ ಸೊಳ್ಳೆಲಿಂದ ಈ ರೋಗ ಬರ್ತದೆ, ಕ್ಯೂಲೆಸ್ ಇಂಕ್ಯುಪಿಟಸ್ಲಿಂದ ಆನೆಕಾಲು ಬರ್ತದೆ.
ಇಡೀಸ್ ಈಜಿಪ್ಟೇಲಿಂದು ಡೆಂಗು ಬರ್ತದೆ, ಅನಾಫಿಲಿಸ್ಲಿಂದು ಮಲೇರಿಯಾ ರೋಗ ಬರ್ತದೆ ಅಂತೇಳಿ ನಾವು ಮಾಹಿತಿ ಹೇಳ್ಕೊಡ್ತೇವೆ. ಕಾರ್ಯಕ್ರಮ ಪಂಟನ್ ಪಂಚಾಯತ್ದವರು ಗ್ರಾಮ ಪಂಚಾಯತ್ದವರು ಮಾಡ್ತಾರೆ. ಅವ್ರ ಸಹಕಾರ ಇದ್ದರೆ ನಾವು ಮಾಡ್ತೇವೆ. ನಿಮ್ಮ ಸಹಕಾರನೂ ಬೇಕು. ಮತ್ತು ಈಗ ನಿಮಗೆ ಬರ್ಲಾರ್ದಾಗ ಅಂದ್ರೆ ನಮ್ಮ ದವಾಖಾನೆಗೆ ಹೋಗ್ಬೇಕು, DEC ಮಾತ್ರೆ ಕೊಡ್ತಾರೆ. ಈಗ ನಾವು ಗುಳಿಗೆ ನುಂಗಿಲ್ಲಪ್ಪ, ನುಂಗಬೇಕು. ನುಂಗಿದ್ರಂದ್ರಲ್ಲ ನಮ್ಮ ಮೈ ಒಳಗೆ ಮೈಕ್ರೋ ಫೇಲಿಯರ್ ಐತಂದ್ರೆ ಸ್ವಲ್ಪ ಏನೋ ಆಗ್ತೈತ್ರಿ, ಅಲರ್ಜಿ ಆದಂಗೆ ಆಗ್ತೈತ್ರಿ. ಅಲರ್ಜಿ ಅಂದ್ರೆ ಜ್ವರ ಬಂದಂಗೆ ಆಗ್ತದೆ, ವಾಮಿಟಿಂಗ್ ಆದಂಗೆ ಆಗ್ತದೆ. ಯಾಕೆ ಆಗ್ತದೆ ಅಂದ್ರೆ ನಮ್ಮ ಮೈ ಒಳಗೆ ಮೈಕ್ರೋ ಫೇಲಿಯರ್ ಅದಾವ. ಜಂತುಹುಳ ಅಂದ್ರಲ್ರಿ, ಏನಂತಾರೆ ಜಂತುಹುಳ, ಆ ಜಂತುಹುಳ ಸಾಯ್ಬೇಕಾದ್ರೆ ನಮ್ಮ ನಮ್ಮ ಬಾಡಿ ಒಳಗೆ ಏನು ಸಾಯ್ತೈತೆ ನೋಡ್ರಿ ಅದು ಹೊರಗೆ ಹಾಕ್ತೈತೆ. ಹಾಗಾಗಿ DEC ಮಾತ್ರೆ ನುಂಗರ್ಲಿಂದ ನಮ್ಮ ಜಂತುಹುಳಗಳು ಸತ್ತು ಹೋಗ್ತಾವೆ. ಸತ್ತು ಹೋದಾಗ ನಮ್ಮ ದೇಹದ ಅಂದ್ರೆ ಸಂಡಸ್ ಮುಖಾಂತರ ಮತ್ತು ಬಾಯಿ ಮುಖಾಂತರ ಹೊರಗೆ ಆಗ್ಬಿಡ್ತಾವೆ. ಹಾಗಾಗಿ ನೀವು ಬೇಕಾದರೆ ಇವಾಗನೂ ತೊಗೋಬೋದು, ಹಿಂದೆ ತೊಗೊಲಿಲ್ಲ ಅಂದ್ರೆ ಈಗ ತೊಗೊಂಡ್ರಂದ್ರೂ ಅದಕ್ಕೆ ಆರಾಮಾಗ್ತದೆ. ಇದು ವರ್ಷಕ್ಕೆ ಒಂದು ಸರ್ತಿ ತೊಗೋಬೇಕ್ರಿ. ನಾನಂತೂ 6 ತಿಂಗಳಿಗೆ ಒಂದು ಸರ್ತಿ ತೊಗೋತೀನಿ. ನಿಮಗೆ ಆಗಂಗಿಲ್ಲ ಅಂತಂದ್ರೆ ವರ್ಷಕ್ಕೆ ಒಂದು ಸರ್ತಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗ ಇರ್ತೈತಿ, ತೊಗೋಬೇಕು. ಮೊದಲು ಕೊಡ್ತಿದ್ರು, ಈಗ ಇಡಿಲ್ಲ ಸರ್. ಯಾರು ಸತ್ತಾರಕ್ಕ ಕೊರೋನಾ ಬಂದು ಅಮ್ಮ ನೋಡಮ್ಮ, ಕರೋನಾಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕರೋನಾ ಅಲ್ಲಮ್ಮ, ಇದು ಆನೆಕಲ್ ರೋಗ ಜಗ್ಗಿ. ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.